ಇದ್ರು. ಅಂದರೆ ರೀಕೌಂಟಿಂಗ್ ಆಗಬಾರ್ದು ಅನ್ನೋ ಹೆದರಿಕೆ ಅವರಿಗಿತ್ತು. ಮಧ್ಯಾಹ್ನ 2:45-3 ಹೊತ್ತಿನ ತನಕ ಅವರು ಪರವಾಗಿದೆ ಅಂತ ಅವ್ರಿಗೆ ಅನಿಸಿತ್ತು. ಒಳಗಡೆನೋ ಏನೋ ಒಬ್ಬ ಖುಷಿಯಾಗಿ ಎಲ್ಲ ಸರಿಯಾಗಿ ಎಲ್ಲ ಇದ್ರು. ಏನೋ ಸಂವಿಧಾನಕ್ಕೆ ಜಯ, ಸತ್ಯಮೇವ ಜಯತೆ. ಕೌಂಟಿಂಗ್ ಒಳಗಡೆ ವ್ಯತ್ಯಾಸ ಇದೆ ಅಂತ ಹೇಳುವಂಥದ್ದು ಇವ್ರಿಗೆ ಕಾಣಕ್ಕೆ ಶುರುವಾಯಿತು. ಆಗ ಬಂದು ಅಬ್ಬರ ಕೂಗು ಎಲ್ಲ ಶುರುವಾಯಿತು. ಕೌಂಟಿಂಗ್ ನಿಲ್ಲಿಸಿ ಅಂತ. ಆ ಡಿಕ್ಲರೇಷನ್ ಅನ್ನೋದನ್ನೇ ಬೇರೆ ಥರ ಇಂಟರ್ಪ್ರಿಟೇಟ್ ಮಾಡುವ ಪ್ರಯತ್ನವನ್ನ ಅಧಿಕಾರಿಗಳು ಮಾಡಿದ್ರು. ಒತ್ತಡ ಮತ್ತು ಒತ್ತಾಯದ ನಡುವೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶದ ಪ್ರಕಾರ, ಜಡ್ಜ್ ಕೊಟ್ಟಿರುವ ಆದೇಶದ ಪ್ರಕಾರ ನಿನ್ನೆ ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಇಡೀ ಸರ್ಕಾರ ಒಂದು ಕಡೆ ಕೆಲಸ ಮಾಡ್ತಾ ಇತ್ತು, ಸರ್ಕಾರಿ ಮಿಷನರಿ ಒಂದು ಕಡೆ ಕೆಲಸ ಮಾಡ್ತಾ ಇದೆ. ಅಲ್ಲಿಯ ಟ್ರಂಕ್ಗಳು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೆಳಿಗ್ಗೆ ಟ್ರಂಕ್ ಸರಿ ಇಲ್ಲ ಅಂತೆಲ್ಲ ರೆಕಾರ್ಡ್ ಮಾಡೋದೆಲ್ಲ ನಾನು ಒಪ್ತೀನಿ. ಈ ಕಾರಣದಿಂದ ರೀಕೌಂಟಿಂಗ್ ನಿಲ್ಲಿಸಿ ಅಂತ ಹೇಳ್ತಾ ಇದ್ರು. ಅಂದರೆ ರೀಕೌಂಟಿಂಗ್ ಆಗಬಾರ್ದು ಅನ್ನೋ ಹೆದರಿಕೆ ಅವರಿಗಿತ್ತು. ಮಧ್ಯಾಹ್ನ 2:45-3 ಹೊತ್ತಿನ ತನಕ ಅವರು ಪರವಾಗಿದೆ ಅಂತ ಅವ್ರಿಗೆ ಅನಿಸಿತ್ತು. ಹಾಗಾಗಿ ಸೆಲೆಬ್ರೇಷನಿಗಿಂತ ಒಳಗಡೆನೋ ಏನೋ ಒಬ್ಬ ಖುಷಿಯಾಗಿ ಎಲ್ಲ ಸರಿಯಾಗಿ ಎಲ್ಲ ಇದ್ದರು. ಇವರು ಸೆಲೆಬ್ರೇಷನ್ನಿಗೆ ಓಪನ್ ಜೀಪ್ ಹತ್ತಿ ಮಹಾಲಕ್ಷ್ಮಿ ದೇವಸ್ಥಾನ ದಾಟೋ ತನಕ ಇವರಿಗೆ ಕೌಂಟಿಂಗು ಸರಿ ಇತ್ತು, ಸ್ಟ್ರಾಂಗ್ ರೂಮು ಸರಿ ಇತ್ತು, ಎಲ್ಲವೂ ಸರಿ ಇತ್ತು. ಏನೋ ಸಂವಿಧಾನಕ್ಕೆ ಜಯ, ಸತ್ಯಮೇವ ಜಯತೆ. ಯಾವಾಗ ಕೌಂಟಿಂಗ್ ಸ್ಟಾರ್ಟ್ ಆಗಿ ಕೌಂಟಿಂಗ್ ಒಳಗಡೆ ವ್ಯತ್ಯಾಸ ಇದೆ ಅಂತ ಹೇಳುವಂಥದ್ದು ಇವ್ರಿಗೆ ಕಾಣಕ್ಕೆ ಶುರುವಾಯಿತು. ಆಗ ಬಂದು ಅಬ್ಬರ ಕೂಗು ಎಲ್ಲ ಶುರುವಾಯಿತು. ಕೌಂಟಿಂಗ್ ನಿಲ್ಲಿಸಿ ಅಂತ. ಅವ್ರ ಕಡೆಯಿಂದ ಒಂದು ಬೇರೆ ಬೇರೆ ಏಜೆಂಟ್ಗಳನ್ನು ಮಾಡ್ಕೊಂಡು ಒಂದು 3-4 ಜನ ಬಂದಿದ್ದರು. ಆ 3-4 ಜನರದ್ದು ಒಂದೇ ವರ್ಷನ್ನು ಕೌಂಟಿಂಗ್ ನಿಲ್ಲಿಸಿ ಇದು ಸರಿ ಇಲ್ಲ ಅಂತ. ನಾನು ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾಗ ನಾನು ದಾಖಲೆಗೆ ಒಂದು ಹೇಳಿದೆ, ನೋಡಿ ಈ ರೀತಿಯೆಲ್ಲ ಇದೆ ಅನ್ನುವ ಕಾರಣಕ್ಕೇ ನಾನು 2023 ಮೇ 13 ಸಂಜೆ ಕಂಪ್ಲೇಂಟ್ ಕೊಟ್ಟಿದ್ದು ರೀಕೌಂಟ್ ಆಗಲಿ ಅಂತ. ನಾವು ಈಗ ಕೇಳ್ತಾ ಇರೋದಿಲ್ಲ, ಇದನ್ನು ಅವತ್ತೇ ಕೇಳಿದ್ದೀವಿ ಅಂತ. ಇಲ್ಲ, ಇದು ಬಂಡಲಲ್ಲೇ ಇನ್ವ್ಯಾಲಿಡ್ ಇದೆ ಅಂತಂದರು. ದಯಮಾಡಿ ತಾವು ಗಮನಿಸಬೇಕು, ಎಲ್ಲ ಪೋಸ್ಟಲ್ ಬ್ಯಾಲೆಟ್ಗಳು ಕೌಂಟ್ ಆಗಿರೋದು ರಾಜ್ಯದಲ್ಲಿ, ದೇಶದಲ್ಲಿ ಬೆಳಗ್ಗೆ ಫಸ್ಟ್ ಅವರ್ 8ರಿಂದ 9-9:30 ತನಕ. ನಿಮ್ಮ ಟಿ ವಿಗಳಲ್ಲೂ ಬರುತ್ತೆ. ಈಗ ಅಂಚೆ ಮತದಾನದ ಇದು ನಡೀತಾ ಇದೆ. ಅಂಚೆ ಮತದಾನ ಮುಗಿದ ನಂತರ EVMಗಳ ಇದನ್ನು ನಾವು ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಯಾವುದ್ರಲ್ಲಿ ಬರುತ್ತೆ, ನಿಮ್ಮದು ಟಿ ವಿಗಳಲ್ಲೇ ಹಾಕ್ತೀರಿ. ಪ್ರೊಸೀಜರೇ ಹಾಗೆ. ಆದರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಜೆ ಲಾಸ್ಟಿಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು ಪೋಸ್ಟಲ್ ಬ್ಯಾಲೆಟ್, ಹಾಗೆ ಇಟ್ಟಿದ್ರು. ಸಾಯಂಕಾಲ ಎಂಡ್ ಮಾಡಿದ್ರು. ಆ ಎಂಡ್ ಮಾಡಬೇಕಾದ್ರೆ ಟಾಪಪ್ ಇದ್ರದ್ದೆಲ್ಲ ಒಟ್ಟು ಎಲ್ಲಿ ಕಡಿಮೆ ಬಂದಿತ್ತೋ ಅಷ್ಟು ಇನ್ವ್ಯಾಲಿಡ್ಗಳನ್ನು ತೆಗೆದು ಅವರಿಗೆ ಬಂಡಲ್ಗಳೇ ಹಾಕಿದ್ರೆ ಬಂಡಲ್ಲೇ ಸಿಗುತ್ತೆ ಓಪನ್ ಮಾಡಿದಾಗ. ಈ ಮಿಕ್ಸ್ ಮಾಡಿ ಹಾಕಿದರೆ ಆವಾಗ ಅದು ಬಂಡಲ್ ಸಿಗಲ್ಲ. ನೀವು ಕೌಂಟ್ ಆಗಿರುವ ಬ್ಯಾಲೆಟ್ಗಳನ್ನು ಅವ್ರ ಜೊತೆ ಹಾಕಿದ್ದಾರೆ ಅನ್ನೋದೇ ನಮ್ಮ ಆರೋಪ ಇದ್ದಿದ್ದರಿಂದ ಅದು ಬಂಡಲ್ಲೇ ಬಂದಿದೆ. ಅವರಿಗೆ ಬಂಡಲ್ ಆಗಿದೆ ಅಂತ ಹೇಳುವಂಥದ್ದು ಗೊತ್ತಿದ್ದರಿಂದನೇ ಅವರು ಆ ರೀತಿಯ ಹೋರಾಟಗಳನ್ನು ನಡೆಸ್ತಾ ಇದ್ದರು ಮತ್ತು ರೀಕೌಂಟಿಂಗ್ ಬೇಡ ಅಂತ ಹೇಳುವಂಥದ್ದನ್ನು ಹೇಳ್ತಾಯಿದ್ರು. ಕೋರ್ಟ್ ಆದೇಶ ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾರಿಗೆ ಬಹುಮತ ಬರುತ್ತಲ್ಲಿ ಹಳಬರಿಗೆ ಇದ್ದರೆ ಏನೂ ಮಾಡಬೇಕಾಗಿಲ್ಲ, ಇಲ್ಲದೆ ನಮಗಾದರೆ ಫ್ರೆಶ್ ಡಿಕ್ಲರೇಷನ್ ಮಾಡಿ ಅಂತ. ಆ ಡಿಕ್ಲರೇಷನ್ ಅನ್ನೋದನ್ನೇ ಬೇರೆ ಥರ ಇಂಟರ್ಪ್ರಿಟೇಟ್ ಮಾಡುವ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿದ್ರು. ಒತ್ತಡ ಮತ್ತು ಒತ್ತಾಯದ ನಡುವೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದರೆ ನಿನ್ನೆ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ನನಗೆ. ಕೋರ್ಟ್ ಆದೇಶದ ಪ್ರಕಾರ, ಜಡ್ಜ್ ಕೊಟ್ಟಿರುವ ಆದೇಶದ ಪ್ರಕಾರ ನಿನ್ನೆ ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ಇವು ಕೊಡ್ತಾ ಇಲ್ಲ. ಈ ವಿಚಾರವನ್ನು ನಾವು ಕೂಡ ಕೇಳಿದೆವು. ಅವರು ಒಂದು ಮಾತನ್ನು ಹೇಳ್ತಾರೆ, ನನಗೆ ವೆರಿಫೈ ಮಾಡಲಿಕ್ಕೆ ಹೇಳಿದರು, ಹಾಗೆ ರೀಕೌಂಟಿಂಗ್ ಮಾಡಲಿಕ್ಕೆ ಹೇಳಿದರು. ಈ ತೀರ್ಪನ್ನು ಅಂದರೆ ಯಾರು ಗೆದ್ದಾರೆ ಯಾರು ಸೋತ್ತಾರೆ ಅನ್ನುವಂಥದ್ದಾಗಲಿ ಸರ್ಟಿಫಿಕೇಟ್ ಕೊಡೋದಾಗಲಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋ ಮಾತುಗಳನ್ನು ಚುನಾವಣಾಧಿಕಾರಿಗಳು ಹೇಳಿರು. ಅವರು ನನ್ನ ಹತ್ರನೂ ಹೇಳಿದರು. ನಾನು ಸಂಜೆ ಅವರಿಗೆ ರೀಕೌಂಟಿಂಗಿಗೆ ಅರ್ಜಿ ಕೇಳಿದೆ, ಒಂದು ಕೊಟ್ಟೆ. ಇದಾದ ರೀಕೌಂಟ್ ಆದಮೇಲೆ ನನ್ನನ್ನು ಡಿಕ್ಲೇರ್ ಮಾಡಬೇಕು ಕೋರ್ಟ್ ಆದೇಶದಂತೆ ಅಂತ. ಆಗ ಅವ್ರು ಹೇಳ್ತಾರೆ, ನೋಡಿ ನನ್ನ ಹತ್ರ EVM ಇಲ್ಲ, ಇದು ಮಾತ್ರ. ಅವರು ವ್ಯಕ್ತಿ ಅಲ್ಲ, ಒಬ್ಬ RO ರಿಟರ್ನಿಂಗ್ ಆಫೀಸರ್ ಬರಬೇಕಾದ್ರೆ ಹಳೆ ಅಂಕಿಅಂಶಗಳು ಅವ್ರ ಹತ್ರ ಇರುತ್ತೆ. ವಿತ್ ಅಂಕಿಅಂಶ ಅವ್ರು ಬಂದು ಅದರ ಜೊತೆಗೆ ಇದನ್ನು ಕೌಂಟ್ ಮಾಡ್ಕೊಂಡು ಮಾಡಬೇಕು. ಅವ್ರು ನನ್ನ ಹತ್ರ ಇಲ್ಲ ಅಂತ ಹೇಳೋಕ್ಕೆ ಅವರಿಗೆ ಸಂವಿಧಾನಬದ್ಧವಾಗಿ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ, ನೀವೊಬ್ಬರು RO ಆಗಿ ನೀವು ಇದನ್ನು ಮಾಡಿ ಅಂತ. ಬಟ್ ಪಾಪ ನಾನು ಅವ್ರ ಬಗ್ಗೆ
ವೈಯಕ್ತಿಕವಾಗಿ ಏನೂ ಹೇಳಲ್ಲ, ಯಾಕಂದರೆ ಒತ್ತಡದ ನಡುವೆಯಲ್ಲಿ ಅವರು ಪಾಪ ಸಿಕ್ಕಾಕೊಂಡಂಗೆ ಕಾಣ್ತಾ ಇತ್ತು. ಒಳ್ಳೆಯವರು ಇರ್ಬೋದು ಅವರು, ಆದರೆ ಭಾಳ ಒತ್ತಡಕ್ಕೆ ಸಿಕ್ಕಿದಂತೆ ಇಡೀ ಸರ್ಕಾರ ಒಂದು ಕಡೆ ಕೆಲಸ ಮಾಡ್ತಾಯಿತ್ತು, ಸರ್ಕಾರಿ ಮಿಷನರಿ ಒಂದು ಕಡೆ ಕೆಲಸ ಮಾಡ್ತಾಯಿದೆ. ಹಾಗಾಗಿ ನಿಮಗೆ ನಾನು ಭಾಳ ಸ್ಪಷ್ಟ ಮಾಡ್ತೀನಿ, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ನಿನ್ನೆ ಮೊನ್ನೆ ಅಲ್ಲ, ಎಲೆಕ್ಷನ್ ದಿನ ಸಾಯಂಕಾಲ. ಅವತ್ತೇ ರೀಕೌಂಟ್ ಮಾಡಿದರೆ ಈ ಸಬ್ಜೆಕ್ಟೇ ಬರ್ತಿರಲಿಲ್ಲ. ನೀವು ಅವತ್ತು ಯಾಕೆ ಮಾಡಲಿಲ್ಲ? ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.